ಸಚಿವ ಕೆಜೆ ಜಾರ್ಜ್ ವಿವಾದಾತ್ಮಕ ಹೇಳಿಕೆ. ಜಾರ್ಜ್ ಉಡಾಫೆ ಮಾತಿಗೆ ಭುಗಿಲೆದ್ದ ಆಕ್ರೋಶ. ರಾಜೀನಾಮೆಗೆ ಭಾರೀ ಒತ್ತಾಯ. ಸಚಿವ ಕೆಜೆ ಜಾರ್ಜ್ ವಿವಾದಾತ್ಮಕ ಹೇಳಿಕೆ. ಜಾರ್ಜ್ ಉಡಾಫೆ ಮಾತಿಗೆ ಭುಗಿಲೆದ್ದ ಆಕ್ರೋಶ. ರಾಜೀನಾಮೆಗೆ ಭಾರಿ ಒತ್ತಾಯ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರ ಹಾಗಾದ್ರೆ ಜಾರ್ಜ್? ಜನರನ್ನ ಗುಲಾಮರಂತೆ ಬಿಂಬಿಸಿದ್ರ ಜಾರ್ಜ್? ರಾಜ್ಯದ ಜನರ ಬಗ್ಗೆ ಲಘುವಾಗಿ ಮಾತನಾಡಿದ್ರ ಜಾರ್ಜ್? ಕೈ ಸಚಿವನ ಮಾತಿಗೆ ಕೈ ಪಡೆಯೇ ಕೆಂಡಾಮಂಡಲ. ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು ಅಂತ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಉಚಿತ ಹಣ ಸಂಬಳ ಇಲ್ಲ ಅಂತ ಹೇಳಿರುವಂತಹ ಜಾರ್ಜ್, ಹಣಕ್ಕಾಗಿ ಕಾಯಬೇಡಿ, ಆದಾಯ ಬಂದಾಗ ನಾವೇ ಕೊಡ್ತೀವಿ. ಉಚಿತ ಸ್ಕೀಮ್ನಿಂದಲೇ ಈ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆ ಪಕ್ಷದಿಂದ ಸಚಿವರೇ ಅಸಡ್ಡೆ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಸ್ವಾಮಿ? ಕೆಜೆ ಜಾರ್ಜ್ ಅವರು ಹೇಳ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಕಾಯ್ರಿ, ಆದಾಯ ಬರ್ಲಿ, ಕೊಡ್ತೀವಿ ಹಣನ ಅಂತ ಉಡಾಪೆ ಮಾತಾಡಿದ್ದಾರೆ. ಇದನ್ನೊಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರದ ಅದರ ಸಚಿವರೇ ಉಡಾಫೆ ಮಾತುಗಳನ್ನ ಆಡ್ತಾ ಇದ್ದಾರೆ. ನೀವು ಸಚಿವರು ಸ್ವಾಮಿ ಆತರ ಮಾತಾಡಬಾರ್ದು ಜನಸಾಮಾನ್ಯರ ಬಗ್ಗೆ. ಅವರ ಈ ಒಂದು ಉಡಾಫೆ ಮಾತಿಗೆ ರಾಜೀನಾಮೆ ಕೂಡ ಕೊಡಬೇಕು ಅನ್ನುವಂತಹ ಒತ್ತಾಯ ಎಲ್ಲೆಡೆ ಕೇಳಿ ಬರ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರ ಜಾರ್ಜ್ ಈ ಒಂದು ಹೇಳಿಕೆಯನ್ನ ಇಟ್ಕೊಂಡು? ಅಲ್ಲ ಸ್ವಾಮಿ, ಗ್ಯಾರಂಟಿ ಯೋಜನೆಗಳನ್ನ ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದಿರುವಂತಹ ಪಕ್ಷ, ಜನರನ್ನ ಯಾಕೆ ನೀವು ಗುಲಾಮ್ರಂತೆ ಕಾಣಿಸ್ತಾ ಇದ್ದೀರಾ? ಜನರು ನಿಮ್ ಗುಲಾಮ್ರಲ್ಲ. ನೀವು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ಕೊಂಡಿರೋದದು. ಜನರೇನು ಮಾಡಿಲ್ಲ. ಇಲ್ಲಿ ನೀವು ಹೇಳಿರೋ ಮಾತನ್ನ ಪೂರೈಸಿ, ಮಾತು ಕೊಟ್ಟಿರೋ ತರ ನಡ್ಕೊಳ್ಳಿ ಅಂತ ಜನರು ಕೇಳ್ತಾ ಇದ್ದಾರೆ. ಒಬ್ರು ಸಚಿವರಾಗಿ ನೀವು ಆ ತರ ಮಾತುಗಳನ್ನ ಆಡಬಾರ್ದು. ಜನರು ಗುಲಾಮ್ರಲ್ಲ, ಬಿಟ್ಟಿ ಬಿದ್ದಿಲ್ಲ, ಜನರು ಕಾಲ್ ಕೆಳಗಿಲ್ಲ. ನೀವು ಹೇಳಿದ್ದು, ನೀವು ಹೇಳ್ದಂಗೆ ನಡ್ಕೋಬೇಕಿತ್ತು, ನೀವು ಅಧಿಕಾರಕ್ಕೆ ಬರಬೇಕಿತ್ತು. ಎಲ್ರಿಗೂ ಗೊತ್ತಾಗ್ತಾ ಇದೆ. ಸ್ವಲ್ಪ ಅಮೌಂಟ್ ಕಮ್ಮಿ ಬೀಳ್ತಾ ಇದೆ ಅಂತಂದ್ರೆ ಓಕೆ, ಅದನ್ನ ಹೇಳಿ. ನಾವು ಅಮೌಂಟ್ ಬಂದಾಗ, ಆದಾಯ ಬಂದಾಗ ಕೊಡ್ತೀವಿ ಅಂತ ಅಸಡ್ಡೆ ಮಾತು ಯಾಕೆ ಆಡ್ತೀರಾ? ರಾಜ್ಯದ ಜನರ ಬಗ್ಗೆ ಲಘುವಾಗಿ ಮಾತನಾಡ್ತೀರಾ ನೀವು? ಇವರ ಹೇಳಿಕೆಗೆ ಕೈ ಪಡೆಯಲ್ಲೇ ಕಾಂಗ್ರೆಸ್ನಲ್ಲೇ ಕೆಲವೊಂದಿಷ್ಟು ಜನ ಸಚಿವರು ಕೆಂಡಾಮಂಡಲವಾಗಿದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಚಿತ ಹಣ ಮತ್ತು ಸಂಬಳ ಇಲ್ಲ ಅಂತ ಜಾರ್ಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಉಚಿತ ಸಂಬಳವನ್ನ ನಂಬ್ಕೊಂಡು ಯಾರು ಕೂತ್ಕೊಂಡಿಲ್ಲ ಇಲ್ಲಿ. ನಮ್ಮ ರಾಜ್ಯದ ಜನ ಉಚಿತ ಸಂಬಳವನ್ನ ನಂಬ್ಕೊಂಡು, ಉಚಿತ ಹಣವನ್ನ ನಂಬ್ಕೊಂಡು ಕೂತ್ಕೊಂಡಿಲ್ಲ ಇಲ್ಲಿ. ನೀವೇ ಹೇಳಿದ್ದು, ನೀವೇ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು. ಈಗ ಜನಸಾಮಾನ್ಯರನ್ನ ಅಷ್ಟು ಕೀಳಾಗಿ ಯಾಕೆ ಕಾಣ್ತಾ ಇದ್ದೀರಾ? ಬಾಕಿ ಕೈ ಪಡೆಯಲ್ಲಿರುವಂತಹ ಸಚಿವರುಗಳು ಈ ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರು ಯಾವತ್ತೂ ಹೇಳಲಿಲ್ಲ, ಅವ್ರು ಯಾವತ್ತೂ ಅಸಡ್ಡೆತನದಲ್ಲಿ ಮಾತಾಡಿಲ್ಲ. ಜಾರ್ಜ್ ಅವರೇ, ನೀವ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಸಚಿವರೇ ಅಸಡ್ಡೆಯಾಗಿ ಮಾತಾಡಿದ್ರೆ ಜನ ಏನ್ ಹೇಳ್ಬೇಕು? ಜನ ಏನ್ ಮಾಡ್ಬೇಕು?
ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ದವ್ರು ನೀವು, ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ ನೀವು. ಆದ್ರೆ ಈಗ ಜನಗಳನ್ನ ಅಸಡ್ಡೆತನದಲ್ಲಿ ಕಾಣೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಇಡೀ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಲವಾರು ಸಚಿವರು ಈ ವಿಚಾರವನ್ನೇ ತುಂಬಾ ಮೃದುವಾಗಿ ಜನಗಳಿಗೆ ಹೇಳಿದ್ದಾರೆ. ಅದ್ಯಾಕೆ ಸಿದ್ದರಾಮಯ್ಯ ಅವರೇ ಒಂದಿಷ್ಟು ಮಾತಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಆದ್ರೆ ಜಾರ್ಜ್ ಅವರೇ, ನೀವು ಯಾಕೆ ಜನರನ್ನ ಕೆಳಮಟ್ಟದಲ್ಲಿ ನೋಡ್ತಿದ್ದೀರಾ? ಈ ವಿಚಾರವಾಗಿ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಆರ್.ವಿ. ತಿಮ್ಮಪ್ಪ ಅವರು, ಅಬಕಾರಿ ಸಚಿವರು ತಿಮ್ಮಾಪುರ ಅವರು. ಆರ್.ವಿ. ತಿಮ್ಮಾಪುರ ಅವರು ಇದರ ಬಗ್ಗೆ ವಿಶ್ಲೇಷಣೆಯನ್ನ ಕೂಡ ಕೊಟ್ಟಿದ್ದಾರೆ, ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಇದ್ರೂ ಕೂಡ ಜಾರ್ಜ್ ಅವರೇ ಬರಬೇಕು, ಜಾರ್ಜ್ ಅವರೇ ಹೇಳಬೇಕು ಯಾಕಾಗಿ ಹಾಗೆ ಮಾತಾಡಿದ್ರು ಅನ್ನೋದನ್ನ. ಇಲ್ಲ ಗ್ಯಾರಂಟಿಗಳನ್ನ ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಒಪ್ಕೊಂಡ್ಬಿಡಿ. ಇಲ್ಲ ನಾನು ಬೇರೆ ತರ ಮಾತಾಡಿದ್ದೆ, ಅದು ಆ ಥರ ಅಲ್ಲಾಗಿತ್ತು, ನಾನು ಹೇಳಿದ್ದು ಅಸಡ್ಡೆತನದಲ್ಲೇ ಅಲ್ಲ, ನಮ್ಮ ಜನಗಳನ್ನ ಯಾವುದೇ ಕಾರಣಕ್ಕೂ ನಾನು ಕೆಳಮಟ್ಟದಲ್ಲಿ ನೋಡಿಲ್ಲ ಅಂತ ನೀವೇ ಬಂದು ಸಮರ್ಥಿಸಿಕೊಳ್ಬೇಕು, ಹೊರತು ಅಬಕಾರಿ ಸಚಿವರಾಗ್ಲಿ ಅಥವಾ ಪಕ್ಷದವರಾಗ್ಲಿ ಅಲ್ಲ. ಉಚಿತ ಸಂಬಳ ಮತ್ತು ಉಚಿತ ಹಣ ಕೊಡೋಕೆ ಸಾಧ್ಯ ಇಲ್ಲ, ಕೊಡೋದಿಲ್ಲ ಅಂತ ಜಾರ್ಜ್ ಅವರು ರಾಜ್ಯಾರೋಷವಾಗಿ ಹೇಳಿದ್ದಾರೆ. ಅವ್ರ ಪಕ್ಷದಲ್ಲಿದ್ದವರೇ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಸರ್ ಅಂತ ಅವ್ರ ಪಕ್ಷದವರೇ ಹೇಳ್ಕೊಂಡಿದ್ದಾರೆ. ಗ್ಯಾರಂಟಿ ಹಣ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಕರೆಂಟ್ ಆಗಿರಬಹುದು, ಎಲ್ಲವನ್ನೂ ಕೂಡ ಸಮರ್ಪಕವಾಗಿ ನಿಭಾಯಿಸ್ತಾ ಇದೆ. ಒಂದಿಷ್ಟು ಜನಕ್ಕೆ ಹೋಗಿಲ್ಲ, ಹೌದು ಸತ್ಯ. ಅದೇನೋ BPL ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಹೋಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಅದಾದ ಬಳಿಕ ಒಂದಿಷ್ಟು ಜನರಿಗೆ ಈಗಲೂ ಕೂಡ ಹೋಗ್ತಾ ಇದೆ, ಅಮೌಂಟ್ ಬರ್ತಾ ಇದೆ. ಅದೆಲ್ಲದರ ನಡುವೆ ಒಂದಿಷ್ಟು ಜನ ಕಮೆಂಟ್ಗಳು ಹಾಕ್ತಾ ಇದ್ದಾರೆ, ಒಂದಿಷ್ಟು ಜನ ಟಿವಿ ಮಾಧ್ಯಮದಲ್ಲಿ ಬಂದು ಹೇಳ್ತಾ ಇದ್ದಾರೆ ನಮಗೆ ಅಮೌಂಟ್ಗಳು ಬರ್ತಾ ಇಲ್ಲ, ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಅಕ್ಕಿ ವಿಚಾರಕ್ಕೆ ಬಂದ್ರೆ ಅಕ್ಕಿ ಕೊಡ್ತೀನಿ ಅಂತಿದ್ದಾರೆ, ಒಂದ್ಸಲ ಅಮೌಂಟ್ ಕೊಡ್ತೀನಿ ಅಕ್ಕಿದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇದೆ ಸ್ವಾಮಿ, ಕರೆಕ್ಟಾಗಿ ಸಿಗ್ತಾ ಇದೆ ಸ್ವಾಮಿ, ಒಂದಿಷ್ಟು ಜನಕ್ಕೆ ಬಂದಿಲ್ಲ ಹೌದು. ಆದರೆ ಬಾಯಿಗೆ ಬಂದ ಹಾಗೆ ಜಾರ್ಜ್ ಯಾಕೆ ಮಾತನಾಡಿದ್ರು? ಅಷ್ಟು ಅಸಡ್ಡೆ ಯಾಕೆ? ಅದು ಅವರೇ ಬಂದು ಉತ್ತರವನ್ನ ಕೊಡಬೇಕು, ಅವರೇ ಜನರಿಗೆ ಸಮಾಧಾನವನ್ನ ಮಾಡಬೇಕು, ಹೊರತು ಅಬಕಾರಿ ಸಚಿವರಾಗ್ಲಿ ಇನ್ಯಾವುದೋ ಸಚಿವರಾಗಿ ಬಂದು ಸಮಾಧಾನ ಮಾಡಿದ್ರೆ ಜನಸಾಮಾನ್ಯರು ಸಮಾಧಾನ ಆಗೋದೇ ಇಲ್ಲ.